ಓಕೆ, ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋಣ ಈಗ. ಯಾವುದು ಸೇ ಅ ಪ್ರೋಗ್ರಾಮ್, ಬೇಸಿಕಲಿ ಅ ಪ್ರೋಗ್ರಾಮ್ ಟು accept username from keyboard or username and greet user. ಅಂದರೆ ಈ ಪ್ರೋಗ್ರಾಮಲ್ಲಿ ಕೀಬೋರ್ಡಿಂದ ಇನ್ಪುಟ್ ಯಾವ ಥರ ಎಕ್ಸೆಪ್ಟ್ ಮಾಡಬೇಕು ಮತ್ತು ಡಿಸ್ಪ್ಲೇ ಯಾವ ಥರ ಮಾಡಬೇಕಂತ ಇನ್ಪುಟ್ಟು ಮತ್ತು ಔಟ್ಪುಟ್ಟು. ಓಕೆ, ಸೊ ಆ್ಯಸ್ ಯೂಶುವಲ್ ಪಬ್ಲಿಕ್ ಕ್ಲಾಸ್. ಓಕೆ, ಲೆಟ್ಸ್ ಕಾಲ್ ದಿಸ್ ಎಸ್ ಸೇ ಹೆಲೋ. ಓಕೆ, ಓಪನ್ ಆ್ಯಂಡ್ ಕ್ಲೋಸ್. ಓಕೆ, ಸೊ ಫಾರ್ ಟೈಮ್ ಬೀಯಿಂಗ್ ಏನು ಮಾಡೋಣ, ನಾವು ನೋಟ್ ಪ್ಯಾಡಲ್ಲೇ ಯೂಸ್ ಮಾಡೋಣ. ಸೊ ಆಫ್ಟರ್ 2-3 ಡೇಸ್ ನಾವೇನಂತಂದ್ರೆ ಪ್ರಾಪರ್ ಎಡಿಟರ್ ಯೂಸ್ ಮಾಡಿ ಈ ಪ್ರೋಗ್ರಾಮನ್ನು ಬರೆಯೋಣ. ಓಕೆ, ಸೊ ಇಲ್ಲೇನಾಗುತ್ತೆ, ನೋಟ್ ಪ್ಯಾಡ್ ಯೂಸ್ ಮಾಡಿದ್ರೆ ನನಗೆ ಈಸಿಲಿ ಬೇಸಿಕಲಿ ಏನು ಮಿಸ್ಟೇಕ್ಸ್ ಮಾಡ್ಬೋದು ಅದು ಈಸಿಲಿ ಗ್ರಾಸ್ಪ್ ಆಗ್ತದೆ. ಓಕೆ, ಸೊ ದಿಸ್ ಈಸ್ ಪಬ್ಲಿಕ್ ಕ್ಲಾಸ್ ಸೇ ಹೆಲೋ and it should have a main method which is public static void main, okay, which takes string argument, string array argument, okay, string array of args. Okay, open and close. Okay, so normally ಇದೆಲ್ಲಾನು keyword. Public is a keyword, lowercase. Static is a keyword, lowercase. Void is the return type, everything lowercase. Function is main. ಈ ಫಂಕ್ಷನ್ ಸ್ಪೆಷಲ್ ಫಂಕ್ಷನ್ನು, ಸೊ ಇಲ್ಲಿಂದನೇ ಎಕ್ಸಿಕ್ಯೂಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಸೊ ಕಂಪಲ್ಸರ್ಲಿ ಆ ಫಂಕ್ಷನ್ ನೇಮು ಮೇನ್ ಫಂಕ್ಷನ್ನೇ ಇರಬೇಕು. ಓಕೆ, ಆ್ಯಂಡ್ ಈ ಫಂಕ್ಷನ್ ಏನಿದೆಯಲ್ಲ, ಇಟ್ ಆಲ್ವೇಸ್ ಟೇಕ್ಸ್ ಅನ್ ಅರೇ ಆಫ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಸೊ ದಟ್ ಈಸ್ ವೈ the variable, the parameter is args and its type is array of string. Yeah? ಸೊ ಇಲ್ಲೇನಂತಂದ್ರೆ ದಿಸ್ ಈಸ್ ಯುವರ್ ಮೇನ್ ಫಂಕ್ಷನ್. ಸೊ ನಾರ್ಮಲಿ ನೀನು ಯಾವುದೇ ಪ್ರೋಗ್ರಾಮ್ ಮಾಡಬೇಕಾದ್ರೂ ದಿಸ್ ಈಸ್ ದ ಸ್ಕೆಲೆಟಿನ್. ಓಕೆ, ಇದಾದ್ಮೇಲೆ ಏನಾಗುತ್ತೆ, ಮುಂದೆ ನಮಗೆ ಬೇರೆ ಕ್ಲಾಸ್ನು ಬರ್ಬೋದು. ಫಾರ್ ಎಕ್ಸಾಂಪಲ್ XYZ ಕ್ಲಾಸ್ ಬರ್ಬೋದು. ಓಕೆ, ಬಟ್ ಆ XYZ ಕ್ಲಾಸಲ್ಲಿ ಮೇನ್ ಫಂಕ್ಷನ್ ಇರಲ್ಲ. ಯಾಕಂದರೆ ಪ್ರತಿ ಎಕ್ಸಿಕ್ಯೂಷನ್ಗೆ, ಪ್ರತಿ ಪ್ರೋಗ್ರಾಮಿಗೆ ಒಂದೇ ಎಂಟ್ರಿ ಪಾಯಿಂಟ್, ಸೊ ಒಂದೇ ಮೇನ್ ಫಂಕ್ಷನ್. ಓಕೆ, ಸೊ ಇದನ್ನೇನಪ್ಪ ಅಂತಂದ್ರೆ ಫಸ್ಟು ಸೇವ್ ಮಾಡೋಣ. ಸೊ ಇದನ್ನೇನು ಸೇವ್ ಮಾಡಬೇಕು, ಇದು ಪಬ್ಲಿಕ್ ಕ್ಲಾಸ್ ಇದೆ. ಓಕೆ, ಸೊ ಪಬ್ಲಿಕ್ ಕ್ಲಾಸ್ ಶುಡ್ ಬಿ ಸೇವ್ಡ್ ಇನ್ ದ ಸೇಮ್ ನೇಮ್ ಆಸ್ ದ ಕ್ಲಾಸ್ ನೇಮ್. ಸೊ ಇಲ್ಲೇನದ ಕ್ಲಾಸ್ ನೇಮು ಸೇ ಹೆಲೋ. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ಇದನ್ನ ಸೇ ಹೆಲೋ ಡಾಟ್ ಜಾವಾ. ಓಕೆ, ಸೊ ಇದು ಈ ಫಂಕ್ಷನ್ನು, ಇದು ಕ್ಲಾಸ್ ನೇಮು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದು ಕ್ಲಾಸ್ ನೇಮ್ ನೋಡಿದ್ರೆ ಸೇ ಹೆಲೋ ಡಾಟ್ ಜಾವಾ, ಮತ್ತು ಇಲ್ಲಿ ಕ್ಲಾಸ್ ನೇಮು ವಿಚ್ ಇಸ್ ಪಬ್ಲಿಕ್, ಅದು ಸೇಮ್ ಆಗಿರಬೇಕು. ಓಕೆ, ಸೊ ಇಲ್ಲೇನು ಬೇಕು ನಮಗೆ, ಫಸ್ಟು ಯೂಸರ್ ನೇಮ್ ಬೇಕು. ಸೊ ನಾವೇನು ಮಾಡೋಣ, ಅದಕ್ಕೆ ಫಸ್ಟು ಒಂದು ಮೆಸೇಜ್ ಪ್ರಿಂಟ್ ಮಾಡೋಣ, ಎಂಟರ್ ಯುವರ್ ನೇಮ್ ಅಂತ. ಸೊ ಏನಾದರೂ ಔಟ್ಪುಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಫಂಕ್ಷನ್, ಪ್ರಿಂಟ್ ವಿತ್ ನ್ಯೂ ಲೈನ್ ವಿಚ್ ಇಸ್ ಪ್ರಿಂಟ್ ln. ಅಂದರೆ ಏನಾಗ್ತದೆ, ಮೆಸೇಜ್ ಪ್ರಿಂಟ್ ಆದಮೇಲೆ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗ್ತದೆ. ಓಕೆ, ಸೊ ವಾಟ್ ಟು ಪ್ರಿಂಟ್, ಲೆಟ್ಸ್ ಸೇ ಎಂಟರ್ ಯುವರ್ ನೇಮ್. ಓಕೆ, ಸೊ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ ಶುಡ್ ಎಂಡ್ ವಿತ್ ಅ ಸೆಮಿಕಾಲನ್ ಕಂಪಲ್ಸರಿ. ಸೊ ನಾವು ಈಗ ಯೂಸರ್ ಎಂಟರ್ ಮಾಡಿರೋದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಓಕೆ, ಸೊ ಎಕ್ಸೆಪ್ಟ್ ಮಾಡಬೇಕಾದ್ರೆ ಎನಿಥಿಂಗ್ ಇಫ್ ಯು ವಾಂಟೆಡ್ ಟು ಎಕ್ಸೆಪ್ಟ್ ಫ್ರಮ್ ಕೀಬೋರ್ಡ್, ಓಕೆ, ವಿ ನೀಡ್ ಇನ್ಪುಟ್ ಫ್ರಮ್ ಸಿಸ್ಟಮ್ ಡಾಟ್ ಇನ್. ಸೊ ಸಿಸ್ಟಮ್ ಡಾಟ್ ಔಟ್ ಯಾವ ಥರ ಔಟ್ಪುಟ್ ಮಾಡುತ್ತೆ, ಏನಾದರೂ ಡಿಸ್ಪ್ಲೇ ಮಾಡಬೇಕಾದ್ರೆ ಆರ್ ಎನಿಥಿಂಗ್ ಟು ಔಟ್ಪುಟ್, ಸಿಸ್ಟಮ್ ಡಾಟ್ ಇನ್ ಈಸ್ ಅ ಕೀಬೋರ್ಡ್. ಸೊ ಬೇಸಿಕಲಿ ನೀವೇನು ಕಮಾಂಡ್ ಲೈನಲ್ಲಿ, ಅಥವಾ ಸಾರಿ ನಾಟ್ ಕಮಾಂಡ್ ಲೈನ್, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗುವಾಗ ಏನಾದರೂ ಇನ್ಪುಟ್ ಕೊಟ್ಟರೆ ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಇನ್ ಆಬ್ಜೆಕ್ಟ್ ಇದೆ. ಸೊ ವಿಚ್ ಇಸ್ ಅವೈಲೇಬಲ್ ಇನ್ ಸಿಸ್ಟಮ್ ಪ್ಯಾಕೇಜ್. ಸೊ ಸಿಸ್ಟಮ್ ಡಾಟ್ ಇನ್. ಬಟ್ ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಸಿಸ್ಟಮ್ ಡಾಟ್ ಇನ್ ಶುಡ್ ಬಿ ರ್ಯಾಪ್ಡ್. ಓಕೆ, ಸೊ ಯಾವ ಥರ ರ್ಯಾಪ್ ಮಾಡಬೇಕು ಅಂತಂದರೆ, ಜಾವಾ ಏನು ಮಾಡುತ್ತೆ, ಬೇಸಿಕಲಿ ಒಂದು ರೆಡಿಮೇಡ್ ಕ್ಲಾಸ್ ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಸ್ಕ್ಯಾನರ್ ಕ್ಲಾಸ್. ಸೊ ಈಸಿಯೆಸ್ಟ್ there are different ways, but easiest way is scanner class. So scanner class ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಲೆಟ್ಸ್ ಕಾಲ್ ಇಟ್ as scanner in
a new object which is new scanner of system.in. ಅಂದ್ರೆ ಇದೇನಾಯ್ತು, ಸಿಸ್ಟಮ್ ಡಾಟ್ ಇನ್ ಆಬ್ಜೆಕ್ಟ್ ಮೇಲೆ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನರ್ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಓಕೆ, ಸೊ ಈ ಸ್ಕ್ಯಾನರ್ ಆಬ್ಜೆಕ್ಟ್ ಏನಿದೆ, ಇನ್ ಆಬ್ಜೆಕ್ಟ್. ಸೊ ದಿಸ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಇನ್ ಆಬ್ಜೆಕ್ಟ್. ಸೊ ಇಟ್ is scanner. So scanner is a class name. Yeah, so that's why it is going to be yes uppercase. So it's a class name and this is an object reference. ಇಲ್ಲೇನ್ ಮಾಡ್ತಾ ಇದೀವಿ, ನ್ಯೂ ಸ್ಕ್ಯಾನರ್. ನ್ಯೂ ಇಸ್ ಎ ವೇ, ನ್ಯೂ ಇಸ್ ಅನ್ ಆಪರೇಟರ್ ಇನ್ ಜಾವಾ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್. ಸೊ ಇದು ಆಬ್ಜೆಕ್ಟ್ ಅಂದ್ರೇನು, ಕ್ಲಾಸ್ ಅಂದ್ರೇನು, ಮತ್ತೆ ನಾವು ಡಿಟೇಲ್ ಆಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಮಾಡುವಾಗ ಮಾಡೋಣ. ಬಟ್ ಫಾರ್ ನಾವು just remember the syntax. So we are creating a scanner object called in, okay, by using new scanner and passing system.in ಅಂದ್ರೆ ಸ್ಕ್ಯಾನ್ ಫ್ರಮ್ ಕೀಬೋರ್ಡ್ ಅಂತ. ಓಕೆ, ಬಟ್ ಈ ಸ್ಕ್ಯಾನರ್ ಕ್ಲಾಸ್ ಎಲ್ಲಿದೆ, ಈ ಸ್ಕ್ಯಾನರ್ ಡೆಫಿನೇಷನ್ ಬೇಕಲ್ಲ. ಸೊ ಎನಿ ಕ್ಲಾಸ್ ಯೂಸ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಲ್ಲೇ ಸೇ ಹೆಲೋ ಕ್ಲಾಸ್ ಇದೆ. ಸೊ ವಿ ಆರ್ ಡಿಫೈನಿಂಗ್ ಸೇ ಹೆಲೋ ಕ್ಲಾಸ್. ಸಿಮಿಲರ್ಲಿ ಸ್ಕ್ಯಾನರ್ ಕ್ಲಾಸ್ ಡಿಫೈನ್ ಮಾಡಿದ್ದಿದೆ ಆಲ್ರೆಡಿ. ದಿಸ್ ಇಸ್ ಎ ಪಬ್ಲಿಕ್ ಫಂಕ್ಷನ್, ಸೊ ಸಾರಿ ಪಬ್ಲಿಕ್ ಕ್ಲಾಸ್. ಸೊ ಇದನ್ನ ನೀನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ವೇರ್ ಇಸ್ ಇಟ್ ಅವೈಲೇಬಲ್? ಇಟ್ ಈಸ್ ಅವೈಲೇಬಲ್ ಇನ್ ಜಾವಾ ಡಾಟ್ util ಡಾಟ್ ಸ್ಕ್ಯಾನರ್. ಸೊ ಇಲ್ಲಿಂದ ಇಂಪೋರ್ಟ್ ಮಾಡಬೇಕು. ಸೊ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್, ಓಕೆ, and scanner object. So basically very important to remember, if you want a keyboard input, okay, you have to import this and then you have to create a scanner object. Normally scanner object ಗೆ in ಅಂತ ಕರೀತೀವಿ. You can call it anyway, yeah, but normally in ಅಂತ ಕಾಲ್ ಮಾಡ್ತಾರೆ. ಓಕೆ, ನಾವು ಈಗೇನಾಯ್ತು, in object ಬಂದ್ಮೇಲೆ in object gives you 4 methods. Okay, one method is next method. ಅಂದ್ರೆ ಏನ್ ಮಾಡ್ತದೆ, ನೆಕ್ಸ್ಟ್ ಮೆಥಡ್ ನೀವು ಕೀಬೋರ್ಡ್ ಅಲ್ಲಿ ಏನ್ ಇನ್ಪುಟ್ ಮಾಡಿರ್ತೀರಿ ಆ ಡೇಟಾನ ರೀಡ್ ಮಾಡ್ತದೆ. ಡೇಟಾನ ರೀಡ್ ಮಾಡಿ ನನಗೆ ಒಂದು ರಿಟರ್ನ್ ಕೊಡ್ತದೆ. ದಟ್ ರಿಟರ್ನ್ ಇಸ್ ಸ್ಟ್ರಿಂಗ್ ಟೈಪ್. ಸೊ ಲೆಟ್ಸ್ ಕಾಲ್ ದಿಸ್ as ಸ್ಟ್ರಿಂಗ್ ನೇಮ್ ಈಕ್ವಲ್ ಟು ಇನ್ ಡಾಟ್ ನೆಕ್ಸ್ಟ್. ಸೊ ಈಗೇನಾಯ್ತು, ಬೇಸಿಕಲಿ ನಾನು ಸ್ಕ್ಯಾನರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ವಿಚ್ ಇಸ್ ಆನ್ ಟಾಪ್ ಆಫ್ ಅವರ್ ಇನ್ಪುಟ್, and from that input next ಡೇಟಾ, ನೆಕ್ಸ್ಟ್ ಇನ್ಪುಟ್ ಏನು ಅವೈಲೇಬಲ್ ಇದೆ ಅದನ್ನ ರೀಡ್ ಮಾಡಬೇಕು ಅಂತ. ನೆಕ್ಸ್ಟ್ ಇನ್ಪುಟ್ ಏನಿರುತ್ತೆ, ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ ಇಲ್ಲಿ ಬೇಸಿಕಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಹೆಸರನ್ನ ಇನ್ಪುಟ್ ಮಾಡ್ತೀವಿ. ಸೊ ದಟ್ ಈಸ್ ಅವರ್ ನೆಕ್ಸ್ಟ್ ಇನ್ಪುಟ್. ಸೊ ಆ ನೆಕ್ಸ್ಟ್ ಇನ್ಪುಟ್ ಅನ್ನ ನಾವು ರೀಡ್ ಮಾಡಬೇಕು. ಓಕೆ, ಸೊ ಈ ಸ್ಕ್ಯಾನರ್ ಆಬ್ಜೆಕ್ಟ್ಸ್ ಇದೇನಿದೆಯಲ್ಲ ಸ್ಕ್ಯಾನರು, ಇಟ್ ಹ್ಯಾಸ್ ಡಿಫೈನ್ಡ್ ದಿಸ್ ನೆಕ್ಸ್ಟ್ ಫಂಕ್ಷನ್. ಸೊ ಅಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಇವೆ, ನೆಕ್ಸ್ಟ್ ಇಂಟ್, ನೆಕ್ಸ್ಟ್ ಫ್ಲೋಟ್, ಡಿಪೆಂಡಿಂಗ್ ಅಪಾನ್ ನಾವು ಯಾವ ಥರದ ಡೇಟಾ ರೀಡ್ ಮಾಡಬೇಕು, ನಂಬರ್ ಟೈಪ್ ರೀಡ್ ಮಾಡಬೇಕಾ ಅಥವಾ ನೇಮ್ ಲೈಕ್ ಸ್ಟ್ರಿಂಗ್ ಟೈಪ್ ರೀಡ್ ಮಾಡಬೇಕಾ ಅನ್ನೋದ್ರ ಮೇಲೆ ಅಪ್ರಾಪ್ರಿಯೇಟ್ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ಸೊ ಫಾರ್ ನಾವು ನೆಕ್ಸ್ಟ್ ಮೆಥಡ್ ಅನ್ನು ಯೂಸ್ ಮಾಡೋಣ. ಓಕೆ, ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಹಿಯರ್, ಆನ್ ಇನ್ ಆಬ್ಜೆಕ್ಟ್ ವಿ ಆರ್ ಕಾಲಿಂಗ್ ದ ನೆಕ್ಸ್ಟ್ ಫಂಕ್ಷನ್. ಓಕೆ, ಆ ಫಂಕ್ಷನ್ ಏನ್ ಮಾಡ್ತದೆ, ಯೂಸರ್ ಕೊಟ್ಟ ಇನ್ಪುಟ್ ಅನ್ನು ರೀಡ್ ಮಾಡ್ತದೆ, ರೀಡ್ ಮಾಡಿ ಅದನ್ನು ವಾಪಸ್ ಕೊಡ್ತದೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಒಂದು ವೇರಿಯೇಬಲ್ ನಲ್ಲಿ ಅಸೈನ್ ಮಾಡ್ತಾ ಇದೀವಿ. ಓಕೆ, ಸೊ ನಾವು ನೇಮ್ ಕಂಟೆನ್ಸ್ ವಾಟ್, ನೇಮ್ ಕಂಟೆನ್ಸ್ ಬೇಸಿಕಲಿ ನಾವು ಏನು ಇನ್ಪುಟ್ ಕೊಟ್ಟಿರ್ತೀವಿ ಅದನ್ನ ಹೋಲ್ಡ್ ಮಾಡ್ತದೆ. ಸೊ ನಾವು ವಿ ವಿಲ್ ಸಿಂಪ್ಲಿ ಸೇ ಹೆಲೋ ಟು ದ ಯೂಸರ್. ಓಕೆ, ಸೊ ಕಾಪಿ ಮಾಡೋಣ, ಪೇಸ್ಟ್ ಮಾಡೋಣ. ಸೊ ಇದರಲ್ಲಿ ಔಟ್ಪುಟ್ ಏನ್ ಬೇಕು, ಹೆಲೋ. ಓಕೆ, ಪ್ಲಸ್ ಆ ನೇಮ್ ಅಲ್ಲಿ ಏನ್ ನೇಮ್ ಇರ್ತದೆ ಆ ವೇರಿಯೇಬಲ್ ಕಂಟೆಂಟ್ ಬೇಕು. ಸೊ ಹೆಲೋ ಸ್ಪೇಸ್, ಓಕೆ, ಪ್ಲಸ್ ನೇಮ್. ಅಂದ್ರೆ ಏನ್ ಮಾಡ್ತದೆ, ಆಕ್ಚುಲಿ ಇದು ಒಂದು ಸ್ಟ್ರಿಂಗ್ ಇದೆ, ಹೆಲೋ ವಿತ್ ಸಮ್ ಸ್ಪೇಸ್, ಅಂಡ್ ಇಲ್ಲಿ ನೇಮ್ ಒಂದಿದೆ. ಸೊ ಇದೇನ್ ಮಾಡ್ತದೆ ನಮ್ಗೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ನೇಮ್ ಗುರು ಅಂತ ಕೊಟ್ಟಿದ್ರೆ ಇಟ್ ವಿಲ್ ಟೇಕ್ ಹೆಲೋ ಸ್ಪೇಸ್ ಅಂಡ್ ದೆನ್ ಗುರು. ಸೊ ದಿಸ್ ಇಸ್ ಹೌ ಔಟ್ಪುಟ್ ವಿಲ್ ಬಿ ಪ್ರಿಂಟೆಡ್. ಓಕೆ, ಸೊ ನಾವು ಸೇವ್ ಮಾಡೋಣ. ನಾವು ಟ್ರೈ ಟು ಕಂಪೈಲ್. ಓಕೆ, ಕಂಪೈಲ್ ಹೇಗೆ ಮಾಡ್ತೀರಿ, ಜಾವಾ ಸಿ ಫೈಲ್ ನೇಮ್. ಓಕೆ, ಸೊ ಫೈಲ್ ನೇಮ್ ಚೆಕ್ ಮಾಡಿ, ಫೈಲ್ ನೇಮ್ ಇಸ್ ಸೇ ಹೆಲೋ ಡಾಟ್ ಜಾವಾ. ಓಕೆ, ಸೊ ಜಾವಾ ಸಿ ಸೇ ಹೆಲೋ ಡಾಟ್ ಜಾವಾ ಕಂಪ್ಲೀಟ್ ಫೈಲ್ ನೇಮ್, ಜಾವಾ ಫೈಲ್ ನೇಮ್ ಅನ್ನ ಕಂಪೈಲ್ ಮಾಡಬೇಕು. ಓಕೆ, ಸೊ ನೌ ಇಟ್ ಈಸ್ ಕಂಪೈಲಿಂಗ್. ಓಕೆ, ಕಂಪೈಲೇಷನ್ ಇಸ್ ಕಂಪ್ಲೀಟೆಡ್. ಸೊ ಕಂಪೈಲ್ ಆದ್ಮೇಲೆ ಏನಾಗುತ್ತೆ,
ನಿಮಗೆ ಯಾವುದು ಪಬ್ಲಿಕ್ ಕ್ಲಾಸ್ ಇರ್ತದೆ ಮತ್ತೆ ಆ ಪಬ್ಲಿಕ್ ಫೈಲಲ್ಲಿ ಆ ಫೈಲಲ್ಲಿ ಎಷ್ಟು ಕ್ಲಾಸ್ ಡೆಫಿನೇಷನ್ ಇರ್ತವೆ ಅಷ್ಟು ಕ್ಲಾಸ್ ಫೈಲ್ಸ್ ಕ್ರಿಯೇಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಒಂದು ಸೇ ಹೆಲೋ ಅನ್ನೋ ಒಂದು ಕ್ಲಾಸ್ ಇದೆ. ಸೊ ಸೇ ಹೆಲೋ ಡಾಟ್ ಕ್ಲಾಸ್ ಅಂತ ಕ್ರಿಯೇಟ್ ಆಗ್ತದೆ ಇಲ್ಲಿ. ಓಕೆ, ದಿಸ್ ಈಸ್ ದ ಬೈಟ್ ಕೋಡ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಜಾವಾ ಫೈಲ್ ಅಂದ್ರೇನು, ಬೈಟ್ ಕೋಡ್ ಅಂದ್ರೇನು, ಬೈಟ್ ಕೋಡ್ ಎದಕ್ಕೆ ಕ್ರಿಯೇಟ್ ಆಗ್ತದೆ, ಆಮೇಲೆ ಜೆ ವಿ ಎಮ್ ಅಂದ್ರೇನು, ಜೆ ವಿ ಎಮ್ ಬೈಟ್ ಕೋಡನ್ನು ಯಾವ ಥರ ಇಂಟರ್ಪ್ರಿಟ್ ಮಾಡ್ತದೆ ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಅಟ್ ದಿಸ್ ಮೂಮೆಂಟ್ ಸೇ ಹೆಲೋ ಡಾಟ್ ಕ್ಲಾಸ್ ಕ್ರಿಯೇಟ್ ಆಯಿತು. ಓಕೆ, ನಾವು ಇದನ್ನು ರನ್ ಮಾಡಬೇಕು. ರನ್ ಯಾವ ಥರ ಮಾಡೋದು? ಜಾವಾ ಕ್ಲಾಸ್ ಫೈಲ್ ನೇಮ್. ವಿಚ್ ಕ್ಲಾಸ್ ಫೈಲ್ ನೇಮ್? ಯಾವುದರಲ್ಲಿ ಮೇನ್ ಫಂಕ್ಷನ್ ಇದೆ. ಸೊ ಮೇನ್ ಫಂಕ್ಷನ್ ಇರ್ತಕ್ಕಂಥ ಕ್ಲಾಸ್ ಯಾವುದು? ಸೇ ಹೆಲೋ. ಹೌದಾ? ಸೊ ಆ ಪರ್ಟಿಕ್ಯುಲರ್ ಕ್ಲಾಸನ್ನು ನಾವು ಇಂಟರ್ಪ್ರಿಟ್ ಮಾಡಬೇಕು ಅಥವಾ ರನ್ ಮಾಡಬೇಕು, ಸೇ ಹೆಲೋ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಇಂಪಾರ್ಟೆಂಟ್ ಥಿಂಗು ಡಾಟ್ ಕ್ಲಾಸ್ ಅಂತ ಬರೆಯಲ್ಲ. ಓಕೆ, ಡಾಟ್ ಕ್ಲಾಸ್ ಅಂತ ಬರಿಬಾರ್ದು. ಸೊ ಜಸ್ಟ್ ಸೇ ಹೆಲೋ ಆ ಫಂಕ್ಷನ್, ಬಿಕಾಸ್ ಬೈ ಡಿಫಾಲ್ಟ್ ಏನು ಮಾಡ್ತದೆ ಅದು ಆಟೋಮೆಟಿಕ್ ಆಗಿ ಡಾಟ್ ಕ್ಲಾಸ್ ಅಂತೇಳಿ ಆಟೋಮೆಟಿಕ್ ಆಗಿ ತಗೊಳ್ತದೆ. ಸೊ ನಾವು ಡಾಟ್ ಕ್ಲಾಸ್ ಕೊಟ್ಟರೆ ಮತ್ತೆ ಅದ್ರ ಮೇಲೆ ಒಂದು ಡಾಟ್ ಕ್ಲಾಸ್ ಕೊಡ್ತದೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಜಸ್ಟ್ ಸೇಮ್. ಓಕೆ, ಈಗೇನು ಮಾಡ್ತಿದೆ? ಎಂಟರ್ ಯುವರ್ ನೇಮ್. ಸೊ ಇದು ಫಸ್ಟ್ ಫಂಕ್ಷನ್, ಇದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು. ಸೊ ನಾವು ಪ್ರಿಂಟ್ ಎಲ್ಲೇನು ಕೊಟ್ಟಿದ್ದಕ್ಕೆ ಏನಾಯಿತು? ಕರ್ಸರು ನೆಕ್ಸ್ಟ್ ಲೈನಿಗೆ ಬಂದಿದೆ ನೋಡಿ ಇಲ್ಲಿ. ಓಕೆ, ಸೊ ನಾವು ಐ ವಿಲ್ ಎಂಟರ್ ಗುರು. ಓಕೆ, ಸೊ ಈಗ ನಾನು ಏನು ಎಂಟರ್ ಮಾಡಿದೆ ದಟ್ ಈಸ್ ಅವೈಲೇಬಲ್ ಇನ್ ನೆಕ್ಸ್ಟ್ ಇನ್ಪುಟ್. ಓಕೆ, ಸೊ ಆ ನೆಕ್ಸ್ಟ್ ಇನ್ಪುಟನ್ನು ನೇಮ್ದಲ್ಲಿ ಹಾಕಿ ಇಟ್ ಹಸ್ ಜಸ್ಟ್ ಎಕ್ಸಿಕ್ಯೂಟೆಡ್ ಹೆಲೋ ಆ್ಯಂಡ್ ದ ನೇಮ್. ಓಕೆ, ಸೊ ಸೇಮ್ ಥಿಂಗನ್ನು ಮತ್ತೊಮ್ಮೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಸೊ ನಾವು ಐ ವಿಲ್ ಪ್ರೊವೈಡ್ ಗುರು ರಾಜ್ ಸಪ್ರೇಟ್ಲಿ. ಓಕೆ, ಆಸ್ ಇಫ್ ಲೈಕ್ ಅ ಸ್ಪೇಸ್. ಸೊ ಇದೇನಾಯಿತು? ಎರಡು ಇನ್ಪುಟ್ ಆಯಿತು ಬೇಸಿಕಲಿ. ಸೊ ಗುರು ಒಂದು ಮತ್ತು ರಾಜ್ ಒಂದು. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಅಂತಂದು ಅಂದರೆ ಒಂದು ಇನ್ಪುಟನ್ನು ರೀಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೇನಾಯ್ತು ಇಲ್ಲಿ ಎಂಟರ್ ಮಾಡಿದ್ರೆ ಹೆಲೋ ಗುರು. ಈ ರಾಜ್ ಯಾಕೆ ಬರಲಿಲ್ಲ ಅಂತಂದ್ರೆ ವಿ ಆರ್ ಓನ್ಲಿ ರೀಡಿಂಗ್ ಒನ್ ಇನ್ಪುಟ್. ಓಕೆ, ಸೊ ಈ ರಾಜ್ ಬರಬೇಕಾದ್ರೆ ಏನು ಮಾಡಬೇಕು? ಐದರ್ ನಾವು ಇನ್ನೊಂದು ಇನ್ಪುಟಲ್ಲಿ ಫಾರ್ ಎಕ್ಸಾಂಪಲ್ ಮತ್ತೊಂದು ಇದರಲ್ಲಿ ತೊಗೊಂಡ್ಬಿಟ್ಟು, ಓಕೆ, ಸ್ಟ್ರಿಂಗ್ ಮತ್ತೊಂದರಲ್ಲಿ ತೊಗೊಂಡ್ಬಿಟ್ಟು ಅದರಲ್ಲಿ ಮತ್ತೆ ಇನ್ ಡಾಟ್ ನೆಕ್ಸ್ಟ್ ಅಂದರೆ ಸೆಕೆಂಡ್ ವರ್ಡ್ ರೀಡ್ ಮಾಡ್ತದೆ ಅದು. ಓಕೆ, ಅದರ್ವೈಸ್ ನಾರ್ಮಲಿ ನಿಮಗೆ ಇನ್ಸ್ಟೆಡ್ ಆಫ್ ಜಸ್ಟ್ ಒನ್ ವರ್ಡ್ ನನಗೆ ಎವ್ರಿಥಿಂಗ್ ದಟ್ ಯೂಸರ್ ಹ್ಯಾಸ್ ಎಂಟರ್ಡ್ ಆಸ್ ಎ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್. ಓಕೆ, ಎಲ್ಲನೂ ಬೇಕಿತ್ತು ಅಂದರೆ ವಿ ಕ್ಯಾನ್ ಯೂಸ್ ಅನದರ್ ಮೆಥಡ್ ಕಾಲ್ಡ್ ನೆಕ್ಸ್ಟ್ ಲೈನ್. ಓಕೆ, ಅಗೇನ್ ಜಾವಾ ಯೂಸಸ್ ಕ್ಯಾಮೆಲ್ ಕೇಸ್. ಓಕೆ, ನೆಕ್ಸ್ಟ್ ಮತ್ತು ಲೈನ್ ಎರಡು ಸಪ್ರೇಟ್ ವರ್ಡ್ಸ್ ಅಲ್ಲ, ಅದನ್ನು ಕ್ಯಾಮೆಲ್ ಕೇಸ್ ಯೂಸ್ ಮಾಡಿದಾಗ ಅವೆರಡನ್ನು ಕಂಬೈನ್ ಮಾಡಿದಾಗ ಯಾವ ಲೆಟ್ರಿಂದ ಕಂಬೈನ್ ಆಗ್ತದೆ ಸೆಕೆಂಡ್ ವರ್ಡು ಮತ್ತು ನೆಕ್ಸ್ಟ್ ವರ್ಡು ಯಾವ ಲೆಟ್ರ್ ಕಂಬೈನ್ ಮಾಡ್ತೀರಿ ಆ ಲೆಟ್ರ್ ಕ್ಯಾಪಿಟಲ್ ಆಗ್ತದೆ. ಓಕೆ, ಸೊ ಫಂಕ್ಷನ್ ನೇಮ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಲೋವರ್ ಕೇಸ್, ನೆಕ್ಸ್ಟ್ ಲೈನ್ ಈಸ್ ದ ಫಂಕ್ಷನ್. ಸೊ ಈ ನೆಕ್ಸ್ಟ್ ಲೈನ್ ಏನು ಮಾಡ್ತದೆ? ಕಂಪ್ಲೀಟ್ ಒಂದು ಲೈನ್. ಓಕೆ, ನೀವು ಎಷ್ಟೇ ಕೊಡಿ ಎಲ್ಲಿವರೆಗೆ? ಎಂಟರ್ ಪ್ರೆಸ್ ಮಾಡೋವರೆಗೆ. ಎಂಟರ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಲೈನಿಗೆ ಹೋಗ್ತದೆ. ಓಕೆ, ಸೊ ಒಂದು ಕಂಪ್ಲೀಟ್ ಲೈನ್ ಏನಾಗುತ್ತೆ ಅದು ರೀಡ್ ಮಾಡ್ತದೆ. ಆ ಕಂಪ್ಲೀಟ್ ಲೈನ್ ರೀಡ್ ಮಾಡಿ ನೇಮ್ನಲ್ಲಿ ಆ್ಯಡ್ ಮಾಡ್ತದೆ. ಓಕೆ, ಸೊ ಈಗ ಇದನ್ನು ಮತ್ತೆ ನಾ ಪ್ರೋಗ್ರಾಮ್ ಚೇಂಜ್ ಮಾಡಿದೆ, ಇದನ್ನು ಸೇವ್ ಮಾಡಿ ನಾ ಏನು ಮಾಡ್ಬೇಕೀಗ? ಡೈರೆಕ್ಟ್ ಇಂಟರ್ಪ್ರಿಟ್ ಮಾಡಿದ್ರೆ ವರ್ಕ್ ಆಗಲ್ಲ, ಯಾಕಂದರೆ ನೀವು ಬರೀ ಜಾವಾ ಫೈಲ್ ಚೇಂಜ್ ಮಾಡಿದ್ದೀರಿ. ಓಕೆ, ಬಟ್ ಈ ಫೈಲನ್ನು ಮತ್ತೆ ಕಂಪೈಲ್ ಮಾಡಬೇಕು. ಸೊ ಕಂಪೈಲ್ ಮಾಡಲಿಕ್ಕೆ ಏನು? ಸೇಮ್ ಥಿಂಗ್, ಜಾವಾ ಸಿ ಕಂಪೈಲೇಷನ್. ಈಗ ಎಕ್ಸಿಕ್ಯೂಷನ್. ಈಗ ನೋಡಿ ಗುರು ರಾಜ್. ಹೌದಾ? ಸೊ ಕಂಪ್ಲೀಟ್ ಒಂದು ಫುಲ್ ಲೈನನ್ನು ಇನ್ಪುಟ್ ಆಗಿ ತಗೊಳ್ತದೆ. ಸೊ ದಿಸ್ ಈಸ್ ಹೌ ಯು ರೀಡ್ ದ ಇನ್ಪುಟ್. ಸ್ಕ್ಯಾನರ್ ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಯೂಸಿಂಗ್ system.in ಆಸ್ ಅ ಇನ್ಪುಟ್ ಟು ಸ್ಕ್ಯಾನರ್ ಕ್ಲಾಸ್. ಓಕೆ, ಸೊ ಸ್ಕ್ಯಾನರ್ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಆದಮೇಲೆ ಆಬ್ಜೆಕ್ಟಲ್ಲಿ ವೇರಿಯಸ್ ಮೆಥಡ್ಸ್ ಇವೆ. ಓಕೆ, ಇಂಟಿಜರ್ ಬೇಕಾದರೆ ಬೇರೆ ಮೆಥಡು, ಡೆಸಿಮಲ್ ಟೈಪ್ ನಂಬರ್ ಬೇಕಾದ್ರೆ ಬೇರೆ ಮೆಥಡು, ಓಕೆ, ಕ್ಯಾರೆಕ್ಟರ್ ಬೇಕಾದರೆ ಬೇರೆ ಮೆಥಡು, ಆ ಥರ. ಸೊ ನಮ್ಗೆ ಬೇಕಾಗಿರೋದೇನು? ಐದರ್ ಒನ್ ವರ್ಡ್ ಆರ್ ಒನ್ ಲೈನ್. ಒನ್ ವರ್ಡ್ ಬೇಕಾದರೆ ಜಸ್ಟ್ ಟೇಕ್ ನೆಕ್ಸ್ಟ್, ಒನ್ ಲೈನ್ ಬೇಕಾದರೆ ನೆಕ್ಸ್ಟ್ ಲೈನ್. ಓಕೆ, ಆ ಬಂದಿರೋ ಇನ್ಪುಟನ್ನು ಯು ಹ್ಯಾವ್ ಟು ಸ್ಟೋರ್ ಇಟ್ ಇನ್ ದ ಸ್ಟ್ರಿಂಗ್ ವೇರಿಯೇಬಲ್, ಬಿಕಾಸ್ ಇದು ಬರ್ತಾ ಇರೋದು ಡೇಟಾ ಏನಿದೆ ಸ್ಟ್ರಿಂಗ್ ಟೈಪ್ ಇದೆ. ಸೊ ಅದಕ್ಕೆ ಸ್ಟ್ರಿಂಗ್ ವೇರಿಯೇಬಲಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿ ಡಿಪೆಂಡಿಂಗ್ ಅಪಾನ್ ಯೂಸೇಜ್ ನಾವು ಯೂಸ್ ಮಾಡ್ಕೊಳ್ಳೋದು ಪ್ರೋಗ್ರಾಮಲ್ಲಿ. ಓಕೆ.